ಮಾಡಬೇಕು. ಈ ಬಜೆಟ್ನಲ್ಲಿ ನಮಗೆ ಇನ್ಸೆಂಟಿವ್ ಜಾಸ್ತಿ 10,000 ಇನ್ಸೆಂಟಿವ್ ಮಾಡಬೇಕು. ಎಲ್ಲ ಸೇರಿ ನಾವು 15,000 ಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಬೇಡಿಕೆನ ಈಡೇರಿಸ್ತಲೇ ಹೋದರೆ ನಾವು ಇನ್ನೂ ಮುಂದಿನ ಈ ಬಜೆಟ್ ಆದಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಇಡೀ ಕರ್ನಾಟಕದಲ್ಲಿ 42,000 ಆಶಾಗಳಿದ್ದೀವಿ. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತಲೇ ಹೇಳ್ತಿದ್ದೀವಿ ಸರ್. ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಇವತ್ತು ಬಹಳ ಜನ ನಮ್ಮ ಸಹೋದರಿಯರು ಆಶಾ ಕಾರ್ಯಕರ್ತರು ಇವತ್ತು ಬಂದಿದ್ದೀರಾ. ಎಲ್ಲ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಬಂದಿದ್ದೀರಾ. ನಾನು ತಮಗೆ ಏನಂತೂ ಹೇಳಕ್ ಬಯಸ್ತೀನಿ ಅಂದರೆ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಮಹಿಳೆಯರ ಪರ, ಕಾರ್ಮಿಕರ ಪರ, ಬಡವರ ಪರ, ಮಧ್ಯಮ ವರ್ಗದವ್ರ ಪರ ಇದ್ದೀವಿ ಅಂತ ತಮಗೂ ಸಹ ಗೊತ್ತಿದೆ. ಯಾಕಂದರೆ ಈ ಪಂಚ ಗ್ಯಾರಂಟಿಗಳು ನಿಜವಾಗ್ಲೂ ಜನರಿಗೆ, ಮಹಿಳೆಯರಿಗೆ ಎಷ್ಟು ಒಳ್ಳೇದಾಗ್ತಿದೆ ಅಂತ ತಮಗೂ ಸಹ ಗೊತ್ತಿದೆ. ವಿರೋಧ ಪಕ್ಷದವರು ಎಷ್ಟೇ ಟೀಕೆ ಮಾಡಿದ್ರು ಸಹ ಇಲ್ಲ, ಇದು ಜನರಿಗೆ ಒಳ್ಳೇದಾಗತ್ತೆ, ಮಹಿಳೆಯರಿಗೆ ಆರ್ಥಿಕವಾಗಿ ಒಳ್ಳೇದಾಗುತ್ತೆ, ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅಂತ ನಾವಿದು ಮಾಡಿರೋದು. ಮತ್ತು ಕೇಂದ್ರ ಸರ್ಕಾರಕ್ಕೂ ಸಹ ನಿಮಗೆ ಗೊತ್ತಿದೆ, ನಾವು ಕರ್ನಾಟಕದಲ್ಲಿ ನಾವು 100 ರೂಪಾಯಿ ಕೊಡ್ತಾ ಇದ್ರೆ ನಮಗೆ ವಾಪಸ್ ಬರ್ತಿರೋದೇ ಜಸ್ಟ್ ಒಂದು 13 ರೂಪಾಯಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಸಹ ಇದು ನಮ್ಮ ಆಶಾ ಕಾರ್ಯಕರ್ತರಿಗೆ ಹೆಚ್ಚು ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡೋಣ. ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ನಾನು ಹೇಳಕ್ ಬಯಸ್ತೀನಿ. ನನ್ನ ಹೆಸರು ರೇಖಾ ಅಂದ್ಬಿಟ್ಟು, ತುಮಕೂರು ಡಿಸ್ಟಿಕ್ಕು ಆಶಾ ವರ್ಕರು ಜಿಲ್ಲಾ ಕಾರ್ಯದರ್ಶಿ. ಇವತ್ತು ನಾವು ಒಂದು ದಿನದ ಹೋರಾಟ ಮಾಡ್ತಾ ಇದ್ದೀವಿ. ಏನಂತ ಅಂದರೆ ಈ ಬಜೆಟ್ ಅಂದರೆ ಮಾರ್ಚ್ 6ನೇ ತಾರೀಕು ಬಜೆಟಲ್ಲಿ ಹಿಂದೆ ಏನು ಹೋದ ವರ್ಷ 2025 ಜನವರಿಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲಿವರೆಗೂ 1 ವರ್ಷ 1 ತಿಂಗಳಾದ್ರೂ ಸಮೇತ ನಮಗೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಆಗಲಿ, ಅದನ್ನು ದುಡ್ಡು ಹೆಚ್ಚಿಗೆ ಮಾಡೋದಾಗಲಿ, ಸ್ಯಾಲ್ರಿ ಹೆಚ್ಚಿಗೆ ಮಾಡೋದಾಗಲಿ, ಆಶಾಗಳನ್ನ ಕಷ್ಟ ಕೇಳಬೇಕಲ್ವಾ. ಇನ್ನು ನಾವು ಆಶಾಗಳು ಸ್ಟ್ರೈಕಿಗೆ ಬಂದರೆ ಅದು ಇದು ಹೆಸರಲ್ಲಿ ನಮಗೆ ಎದುರಿಸ್ತಾರೆ ಹೊರತು ತರ್ಕಬದ್ಧಗೊಳಿಸ್ತೀವಿ, ಆಶಾಗಳನ್ನು ತೆಗಿತೀವಿ, ಇಷ್ಟು 7,000 ಜಾಸ್ತಿ ಜನ ಆಗವ್ರೆ. ಮತ್ತು ಇನ್ನೊಂದು ಹೇಳ್ತಾರೆ, ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ, ಚಳಿಗಾಲದ ಅಧಿವೇಶನದಲ್ಲಿ ನಾವು ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡಿದಾಗ 35% ಆಶಾಗಳಿಗೆ 15,000 ಬರುತ್ತೆ, ಮತ್ತು 30% ಆಶಾಗಳಿಗೆ 12,000 ಬರುತ್ತೆ, ಇನ್ನು 35% ಆಶಾಗಳಿಗೆ 9ರಿಂದ 10,000 ಬರ್ತಿದೆ ಅಂತ ಹೇಳ್ತಾರೆ. ಶುದ್ಧ ಸುಳ್ಳು. ಇವರು ನಮ್ಮಿಂದ ಆಶಾ ಕಾರ್ಯಕರ್ತೆಯರನ್ನ ಒಂದು ಕಣ್ಣೊರೆಸೋ ಕೆಲಸ ಮಾಡ್ತಾವ್ರೆ ಅಂತಲೇ ಹೇಳ್ಬೋದು. ನಮಗೆ ದಾಖಲೆಗಳನ್ನು ಕೊಡಿ ಅಂತ ಅಂದರೆ ಆ ದಾಖಲೆಗಳನ್ನು ಕೊಡೋಕ್ಕೆ ಅವರು ರೆಡಿ ಇಲ್ಲ. ಅದೇ ಹೆಸರಲ್ಲಿ ಇವಾಗ ಸ್ಟ್ರೈಕ್ ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು ಸರ್ ನಮಗೆ ಆಶಾಗಳನ್ನ ತೆಗಿತೀವಿ. 1,500ದಿಂದ ರೂರಲ್ ಆಶಾಗೆ 1,500ದಿಂದ 2,000 ಆಶಾ ಇದನ್ನು ಜನಸಂಖ್ಯೆ ಕೊಡ್ತೀವಿ. ಮತ್ತು ಅರ್ಬನ್ ಅವ್ರಿಗೆ 3ರಿಂದ 3,500 ಜನಸಂಖ್ಯೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗಲೇ 1,000 ಪಾಪ್ಯುಲೇಷನ್ನು ಕೆಲಸ ಮಾಡುವಾಗಲೇ ಆಶಾಗಳು 24 ಅವರ್ ಕೆಲಸ ಮಾಡಬೇಕು. ಮತ್ತು 2,500 ಕೊಟ್ಟರೆ ಇನ್ನು ಯಾವ ರೀತಿ ಅವರು ಕೆಲಸ ಮಾಡಬೇಕಂತ, ಅವರು ಮನುಷ್ಯ ಅಲ್ವಾ, ಒಂದು ಎಣ್ಣೆ ಅಲ್ವಾ. ಮುಖ್ಯಮಂತ್ರಿಗಳು ಜನವರಿಯಲ್ಲಿ ಘೋಷಿಸಿದ 10,000 ಗ್ಯಾರಂಟಿ ಏಪ್ರಿಲ್ ಜಾರಿ ಮಾಡಿ ಜನಸಂಖ್ಯೆ ಹೆಚ್ಚಿಸಿ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯಬಾರದು. ಅವೈಜ್ಞಾನಿಕ ಆಶಾ ಮೌಲ್ಯಮಾಪನ ಕೈಬಿಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.